ನವಜೋಡಿಯೊಂದಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಂಪರ್ ಗಿಫ್ಟ್ ಒಂದು ಸಿಕ್ಕಿದೆ. ಬಿಡುವಿಲ್ಲದ ವೇಳೆಯಲ್ಲೂ ಪ್ರಧಾನಿ ಮೋದಿ ಕಳಿಸಿದ ಆ ಒಂದು ಪತ್ರ ಈಗ ನವದಂಪತಿ ಹಾಗೂ ಅವರ ಕುಟುಂಬಸ್ಥರ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಅಷ್ಟಕ್ಕೂ ಪ್ರಧಾನಿ ಕಚೇರಿಯಿಂದ ಬಂದ ಆ ವಿಶೇಷ ಗಿಫ್ಟ್ ಏನು ಅಂತೀರಾ? ಇಲ್ಲಿದೆ ನೋಡಿ ಆ ಸ್ಟೋರಿ. ಹೀಗೆ ಫೋಟೋದಲ್ಲಿ ಕಾಣಿಸ್ತಿರುವ ನವದಂಪತಿಗಳ ಹೆಸರು ಮಂಜುನಾಥ್ ಮತ್ತು ವಿದ್ಯಶ್ರೀ. ಮೂಲತಃ ಚಿಕ್ಕಬಳ್ಳಾಪುರದ ನುಗತಹಳ್ಳಿಯ ಯುವಕ ಹಾಗೂ ತೋಕಲಘಟ್ಟ ಮೂಲದ ಯುವತಿ ಕಳೆದ ಮೇ 13ರಂದು ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿ ಕಲ್ಯಾಣ ನೆರವೇರಿತು. ತಮ್ಮ ಮಗನ ಮದುವೆಗೆ ದೇಶದ ಪ್ರಧಾನಿಗಳನ್ನು ಆಹ್ವಾನಿಸಬೇಕು ಅನ್ನೋದು ಈ ಜೋಡಿ ಹಾಗೂ ತಂದೆಯ ಕನಸಾಗಿತ್ತು. ಇದೇ ಕಾರಣಕ್ಕೆ ಮಂಜುನಾಥ್ ವಿದ್ಯಶ್ರೀ ದಂಪತಿ ತಂದೆ ಮುನಿಭೈರಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೋಸ್ಟ್ ಮೂಲಕ ವೆಡ್ಡಿಂಗ್ ಕಾರ್ಡ್ ಕಳಿಸಿ ಆಮಂತ್ರಿಸಿದ್ರು. ಇನ್ನು ದೇಶದ ಪ್ರಧಾನಿಗಳಿಂದ ಇದಕ್ಕೆ ಪ್ರತಿಕ್ರಿಯೆ ಸಿಗಬಹುದು ಅಂತ ಇಡೀ ಕುಟುಂಬ ಅಂದುಕೊಂಡೇ ಇರಲಿಲ್ಲ. ಆದರೆ ಜೂನ್ 29ರಂದು ಪ್ರಧಾನಿ ಕಚೇರಿಯಿಂದ ನೇರವಾಗಿ ಚಿಕ್ಕಬಳ್ಳಾಪುರದ ಈ ದಂಪತಿಗೆ ವಿಶೇಷ ಶುಭಾಶಯ ಪತ್ರವೊಂದು ಬಂದಿದೆ. ಮದುವೆಗೆ ಬರಲಾಗದಿದ್ದರೂ ಪ್ರಧಾನಿ ಮೋದಿಯವರು ಮರೆಯದೆ ನವಜೋಡಿಗೆ ಪೋಸ್ಟ್ ಮೂಲಕವೇ ಶುಭ ಹಾರೈಸಿದ್ದಾರೆ. ಪ್ರಧಾನಿ ಕಳಿಸಿದ ಈ ಲೆಟರ್ ನೋಡಿ ಕುಟುಂಬಸ್ಥರು ಸಂಭ್ರಮದ ಅಲೆಯಲ್ಲಿ ತೇಲಾಡುವಂತೆಯಾಗಿದೆ. ನನ್ನ ಹೆಸರು ವಿದ್ಯಶ್ರೀ ಅಂತ. ನಮ್ಗೆ ಮೇ ತಿಂಗಳಲ್ಲಿ ಮದ್ವೆ ಆಯ್ತು. ನಮ್ಮ ಮದ್ವೆಗೆ ಎಲ್ಲಾರು ಬಂದಿದ್ರು, ಅದು ಒಂಥರ ಖುಷಿ ಆಯ್ತು. ಆದ್ರೂ ನಮ್ ಗಂಡ ಮದ್ವೆಗೂ ಮುಂಚೆ ಪ್ರಧಾನ ಮಂತ್ರಿ ಅವರಿಗೆ ಒಂದ್ ಲೆಟರ್ ಕಳ್ಸಿದ್ರು, ಇನ್ವಿಟೇಷನ್ ಕಳ್ಸಿದ್ರು. ಅದು ಪ್ರಧಾನ ಮಂತ್ರಿ ಅವರು ಮತ್ತೆ ರಿಟರ್ನ್ ಕಳ್ಸಿದ್ದಾರೆ ಒಂದ್ ಲೆಟರು. ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಗುರ್ತಿಸಿ ಮತ್ತೆ ರಿಟರ್ನ್ ಕಳ್ಸಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ಬೇಕಂತ ವಿಷಯ. ಧನ್ಯವಾದಗಳು ಮೋದಿಜಿ ಅವರಿಗೆ. ಯಾವ ತರ ಖುಷಿ ಆಗ್ತಾ ಇದೆ ನಿಮ್ ಮನೆಯವರಿಗೆ ನಿಮ್ಗೆಲ್ಲ? ಅದು ಒಂಥರ ಹೇಳ್ಕೊಳಕ್ ಆಗದೆ ಇರೋಂತ ಖುಷಿ ಆಗ್ತಿದೆ. ಯಾಕಂದ್ರೆ ಅವರು ನಮ್ಮ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವ್ರು ನಮ್ಗೆ ವಿಶ್ ಮಾಡಿರೋದಕ್ಕೆ. ನನ್ನ ಹೆಸರು ಮಂಜುನಾಥ್ ಅಂತ, ಚಿಕ್ಕಬಳ್ಳಾಪುರದ ನುಗ್ತಳ್ಳಿ ವಿಲೇಜು. ಮೇ ತಿಂಗಳಲ್ಲಿ ನಂದು ನಮ್ಮ ಮಿಸ್ಸಸ್ ಮದುವೆ ಆಯಿತು. ಮದುವೆಗೆ ಮುಂಚೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾನು ಇನ್ವಿಟೇಷನ್ ಕಳಿಸಿದ್ದೆ. ಆ ಇನ್ವಿಟೇಷನ್ಗೆ ಇವತ್ತು ರಿಟರ್ನ್ ಬಂದಿದೆ. ಇನ್ವಿಟೇಷನ್ ಅವ್ರು ವಿಶ್ ಮಾಡಿ ಒಂದು ಲೆಟರ್ ಕಳಿಸಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ದೇಶದ ಪ್ರಧಾನ ಮಂತ್ರಿಗಳೇ ನಮಗೆ ವಿಶ್ ಮಾಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ವಿ. ಫ್ಯಾಮಿಲಿ ಫುಲ್ ಖುಷಿ ಆಗಿದ್ದಾರೆ. ನಮ್ಮ ಪ್ರಧಾನ ಮಂತ್ರಿಗಳಿಗೆ ಅಂತ ದೇಶದ ಪ್ರಧಾನ ಮಂತ್ರಿಗಳೇ ನಮ್ಮ ಮದುವೆಗೆ ವಿಶ್ ಮಾಡಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಒಬ್ಬ ದೇಶದ ಸಾಮಾನ್ಯ ನಾಗರಿಕನ ಅವರು ಗುರುತಿಸಿ ಅವ್ರ ಮದುವೆಗೆ ವಿಶ್ ಮಾಡಿದ್ದಾರೆ ಅಂದರೆ ಹೆಮ್ಮೆ ಪಡುವಂಥ ವಿಷಯ. ನಮಗಂತೂ ನಮ್ಮ ಊರಿನವ್ರಿಗೂ ನಮಗೂ ನಮ್ಮ ಫ್ಯಾಮಿಲಿಗಂತೂ ತುಂಬ ಖುಷಿಯಾಗಿದೆ. ಹಾಗೆ ಇದು ಯಾವತ್ತೂ ನಮಗೆ ನೆನಪಲ್ಲಿ ಉಳಿಯುವಂಥದ್ದು. ನಮ್ಮ ಲೈಫ್ ಲಾಂಗ್ ನಮ್ಮ ಮದುವೆಗೆ ನಮ್ಮ ಪ್ರಧಾನ ಮಂತ್ರಿಗಳೇ ವಿಶ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಪಡ್ತೀವಿ. ಆ ಖುಷಿ ಯಾವತ್ತಿಗೂ ಹಾಗೆ ಇರುತ್ತೆ. ಥ್ಯಾಂಕ್ ಯು ಮೋದಿಜಿ. ಏನು ಅನ್ನಿಸ್ತು ಎಲ್ಲ ಏನಕ್ಕೆ ಬರೀಬೇಕು? ಮೊದಲು ಹೀಗೆ ಇದೇ ತರ ಎಲ್ಲ ಪೇಪರಲ್ಲಿ ಮತ್ತೆ ನ್ಯೂಸ್ ಅಲ್ಲಿ ಓದಿದೆ, ಪ್ರಧಾನ ಮಂತ್ರಿಗಳು ಈ ತರ ಮದ್ವೆಗೆ ಇನ್ವಿಟೇಷನ್ ಕಳ್ಸಿದ್ರೆ ವಿಶ್ ಮಾಡ್ತಿದ್ದಾರೆ ಅಂತ. ಸೊ ಅದೇ ನಿಟ್ಟಿನಲ್ಲಿ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಅವ್ರೇನ್ ಮದ್ವೆಗೆ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಗೆ ಇರ್ಲಿಲ್ಲ. ಆದ್ರೂ ನಾವು ಅವ್ರಿಗೆ ಇನ್ವಿಟೇಷನ್ ಕಳ್ಸಿದ್ವಿ. ನಮ್ಮ ಎಕ್ಸ್ಪೆಕ್ಟಿಂಗ್ ಮೀರಿದಂತ ಅವ್ರಿಗೆ ವಿಶ್ ಮಾಡಿ ರಿಟರ್ನ್ ಕಳ್ಸಿದ್ದಾರೆ. ಒಂದು ವಿಶ್ ಮಾಡಿರೋ ಲೆಟರ್ ತುಂಬಾ ಖುಷಿ ಆಯ್ತು. ಆ ಖುಷಿ ನಾವ್ ಯಾವತ್ತೂ ಮರೆಯಕ್ ಆಗಲ್ಲ ಅಂತ ಒಂದು ಲೆಟರ್ ಕಳ್ಸಿದ್ರೆ ಅದು ಯಾವತ್ತಿಗೂ ನೆನಪಿರುತ್ತೆ. ನಮ್ಮ ದೇಶದ ಪ್ರಧಾನ ಮಂತ್ರಿಗಳೇ ನಮ್ಗೆ ವಿಶ್ ಮಾಡಿದಾರೆ ಅಂತ ಅದೊಂದು ಹೆಮ್ಮೆ ಪಡುವಂತ ವಿಷಯ. ಯಾವುದೇ ಮನುಷ್ಯನಿಗೆ ಜೀವನದಲ್ಲಿ ಮದ್ವೆ ಅಂದ್ರೆ ಒಂದು ಸಂತಸದ ಸುದ್ದಿ ಅನ್ಕೋಬಹುದು. ಆ ಖುಷಿಯಲ್ಲಿ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಜೊತೆ ಇರ್ತಾರೆ. ಆದ್ರೆ ಪ್ರಧಾನ ಮಂತ್ರಿಗಳು ವಿಶ್ ಮಾಡಿ ಕಳ್ಸಿದಾರೆ ಅಂದ್ರೆ ಅವ್ರು ನಮ್ಮ ಮದ್ವೆಗೆ ಬಂದಿಲ್ಲ, ಆದ್ರೂ ಅದಕ್ಕಿಂತ 2 ಪಟ್ಟು ಖುಷಿ ನಮ್ಗೆ ಯಾವತ್ತೂ ಇರುತ್ತೆ. ನಿಮ್ಗೆ ಯಾರು ಹೇಳ್ಕೊಟ್ರ ಅಥವಾ ನೀವೇ ಮಾಡಿದ್ರ, ನೀವೇ ಬರಿಬೇಕಂತ? ಇಲ್ಲ, ಸಹಜವಾಗಿ ಇದು ಬೇರೆ ಕಡೆ ನಾವು ನೋಡಿರೋಂಥದ್ದು. ಹಾಗೆ ನಮಗೂ ಅನ್ಸ್ತು, ನಾವೊಂದು ಇನ್ವಿಟೇಷನ್ ಕಳ್ಸಿದ್ರೆ ಬರ್ಬೋದಾ, ನಮ್ಗೆ ಒಂದು ಆಶೀರ್ವಾದ ತರ ಇಲ್ಲ ಒಂದು ವಿಶ್ ತರ ಮಾಡ್ಬೋದಾ ಪ್ರಧಾನ ಮಂತ್ರಿಗಳು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಮೀರಿ ಇವತ್ತು ಪ್ರಧಾನ ಮಂತ್ರಿಗಳ ಕಚೇರಿಯಿಂದ ನಮ್ಗೊಂದು ಲೆಟರ್ ಸಿಕ್ಕಿದೆ. ಅದು ಪ್ರಧಾನ ಮಂತ್ರಿಗಳೇ ಸೈನ್ ಮಾಡಿ ಕಳಿಸಿರುವಂತ ಒಂದು ವಿಶ್ ಮಾಡಿರುವಂತ ಲೆಟರು. ತುಂಬಾ ಖುಷಿ ಆಗ್ತಿದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ಥ್ಯಾಂಕ್ ಯು ಮೋದಿಜಿ. ಇನ್ನು ಗಣ್ಯ ವ್ಯಕ್ತಿಗಳೆಲ್ಲ ಇದ್ರು, ಅವ್ರಿಗೂ ಎಲ್ಲ ಬರೀಬೋದಾಗಿತ್ತಲ್ಲ, ಮೋದಿಜಿನೇ ಯಾಕೆ? ಮೋದಿಜಿ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು, ಹಾಗೆ ವಿಶ್ವಗುರು ಅಂತ ಗುರ್ಸ್ಕೊಂಡಿರುವಂತವ್ರು. ಅಂತವ್ರ ಬಗ್ಗೆ ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಪ್ರತಿಯೊಬ್ಬ ಭಾರತೀಯನಿಗೂ ತುಂಬಾ ಹೆಮ್ಮೆ ಪಡುವಂತ ವಿಚಾರಗಳು ಅವ್ರು ಮಾಡಿದರೆ, ಅವ್ರ ಕೆಲ್ಸಗಳು ಅಷ್ಟೇ ಇದೆ. ಆದ್ರಿಂದ ಒಬ್ಬ ಮೋದಿ ಅಭಿಮಾನಿಯಾಗಿ ಕೂಡ ನಾನು ಅವ್ರಿಗೆ ನನ್ನ ಮದುವೆ ಇನ್ವಿಟೇಷನ್ ಕಳಿಸಿದೀನಿ. ಆ ಇನ್ವಿಟೇಷನ್ಗೆ ಪ್ರತ್ಯುತ್ತರವಾಗಿ ಅವರು ವಿಶ್ ಮಾಡಿದ್ದಾರೆ. ನಂಗಂತೂ ತುಂಬಾ ಖುಷಿ ಇದೆ, ನಮ್ಮ ಫ್ಯಾಮಿಲಿಗೂ ತುಂಬಾ ಖುಷಿ ಇದೆ. ಎಲ್ಲರೂ ಇದನ್ನ ತುಂಬಾ ಖುಷಿ ಪಡ್ತಾ ಇದ್ದಾರೆ. ನಿಮ್ಮ ಮನೇಲಿ ಯಾವ ತರ ಸಂತಸ ಆಗಿದೆ ಈ ತರ ಆಗಿರೋದು? ನಮ್ಮ ಮನೇಲಿ ಲೆಟರ್ ಬಂದ ತಕ್ಷಣ ನಾನು ಎಲ್ಲರಿಗೂ ಹೇಳಿದೆ. ಆ ಲೆಟರ್ ನೋಡಿ ಎಲ್ಲರೂ ತುಂಬಾ ಖುಷಿ, ಅಪ್ಪ ಅಮ್ಮ ಎಲ್ಲರೂ ತುಂಬಾ ಖುಷಿ ಪಟ್ರು. ಒಬ್ಬ ರಾಷ್ಟ್ರದ ಪ್ರಧಾನ ಮಂತ್ರಿಗಳೇ ನಮ್ಗೆ ಒಂದು ಪುಟ್ಟ ಹಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಗೆ ಗುರುತಿಸಿ ಒಂದು ಲೆಟರ್ ವಿಶ್ ಮಾಡಿದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಿದೆ.
ಮಂಜುನಾಥ್ ಅಂತ, ಚಿಕ್ಕಬಳ್ಳಾಪುರದ ನುಗ್ತಳ್ಳಿ. ನಿಮ್ಮ ಮಿಸಸ್ ವಿದ್ಯಾಶ್ರೀ ಅಂತ. ಪ್ರಧಾನಿ ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆಯೂ ಸಾಮಾನ್ಯ ಜನರ ಆಮಂತ್ರಣವನ್ನು ಸ್ವೀಕರಿಸಿ ಮದುವೆ ಮುಗಿದ್ರೂ ಮರೆಯದೆ ಆಶೀರ್ವದಿಸಿರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮೋಹನ್ ಕುಮಾರ್, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.